ಹಾಯ್, ಎಲ್ಲರಿಗೂ ನಮಸ್ಕಾರ. ಹೈರ್ ಮ್ಯಾಥ್ ಅಕಾಡೆಮಿ ಆನ್ಲೈನ್ ಕ್ಲಾಸಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ತಾವು ನೋಡ್ತಾ ಇದ್ದೀರಾ TET ಮ್ಯಾಥಮೆಟಿಕ್ಸ್ ಕ್ಲಾಸಸ್ ಫಾರ್ ಪೇಪರ್ 1 ಆ್ಯಂಡ್ ಪೇಪರ್ 2. ಸ್ನೇಹಿತರೆ, ಆಲ್ರೆಡಿ ನಂಬರ್ ಸಿಸ್ಟಮ್ನ ಮೇಲೆ 50 ಕ್ವಶನ್ಗಳ ಒಂದು ಡಿಸ್ಕಷನ್ ಮಾಡಿದ್ದೀನಿ. ಸೊ ಯಾವ ರೀತಿ ಒಂದು ಕ್ವಶನ್ಸ್ ಬರ್ತವೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಮೇಲೆ, ನಂಬರ್ ಸಿಸ್ಟಮ್ನಲ್ಲಿ ಬರ್ತಕ್ಕಂಥ ಕೇಳಬಹುದಾದಂಥ ಪಾಸಿಬಿಲಿಟಿ ಕ್ವಶನ್ಸ್ ಇವೆ, ಅಷ್ಟು ಕಾನ್ಸೆಪ್ಟ್ ಮೇಲೆ 50 ಕ್ವಶನ್ಗಳನ್ನು ಡಿಸ್ಕಷನ್ ಮಾಡಿದ್ದೀನಿ. ಅದರ ನಂತರ HCF ಮತ್ತು LCMನ ಒಂದು ಕಾನ್ಸೆಪ್ಟ್ ಮೇಲೆ ಮೊದಲಿಗೆ ಪ್ರೈಮ್ ನಂಬರ್ ಮತ್ತು ಕಾಂಪೋಸಿಟ್ ನಂಬರ್ನ ಒಂದು ಬೇಸ್ ಮೇಲೆ ಕೇಳ್ತಕ್ಕಂಥ HCF ಆ್ಯಂಡ್ LCMನ ಬೇಸ್ಡ್ ಕ್ವಶನ್ಸ್ನ ಒಂದು ವಿಡಿಯೋನ ಕ್ಲಾಸನ್ನು ಕೊಟ್ಟಿದ್ದೀನಿ ಮೊದಲನೇದಾಗಿ. ಸೊ ಎರಡನೇ ವಿಡಿಯೋದಲ್ಲಿ HCF ಮತ್ತು LCMನ ಮೇಲೆ ಕೇಳ್ತಕ್ಕಂಥ ವರ್ಡ್ಸ್ ಪ್ರಾಬ್ಲಮ್ ಮಾಡಿದೆವು. ಸೊ ಯಾವ ರೀತಿ ನಾವು ಕೀವರ್ಡನ್ನು ಫೈಂಡ್ ಔಟ್ ಮಾಡಿ ಆನ್ಸರ್ ಮಾಡ್ಬೇಕಂತೇಳಿ ಸೆಕೆಂಡ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಎರಡೂ ವಿಡಿಯೋಗಳನ್ನ ಕೂಡಿ ಒಂದು 15ರಿಂದ 20 ಕ್ವಶನ್ಗಳೊಂದು ಡಿಸ್ಕಷನ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನಂತರ ಇದು HCF ಮತ್ತು LCMನ ಕಾನ್ಸೆಪ್ಟ್ನ ಮೇಲೆ ಮೂರನೇ ಒಂದು ಕ್ಲಾಸ್ ಆಗಿದೆ. ಇಲ್ಲಿ ರಿಮೈಂಡರ್ನ ಒಂದು ಕಾನ್ಸೆಪ್ಟ್ನ ಮೇಲೆ ಬರ್ತಕ್ಕಂಥ ಒಂದು ಕ್ವಶನ್ಗಳ ಒಂದು ಡಿಸ್ಕಷನನ್ನು ನಾನು ಮಾಡ್ತಾ ಇದ್ದೀನಿ. ಓಕೆ, ಅದು ರಿಮೈಂಡರ್ನ ಮೇಲೆ ಕೇಳ್ತಕ್ಕಂಥ HCF ಮತ್ತು LCMನ ಕ್ವಶನ್ಸ್ಗಳನ್ನ. ಸೊ ಇದು ನಾವು ಯಾವ ರೀತಿ ಒಂದು ಶಾರ್ಟ್ ಟ್ರಿಕ್ಕನ್ನು ಯೂಸ್ ಮಾಡಬೇಕು ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಓಕೆ, ಇಲ್ಲಿ ಯಾವುದೇ ರೀತಿ ಬೇಸಿಕ್ ಲೆವೆಲ್ನ ಒಂದು ಕ್ವಶನ್ ಇಲ್ಲ, ಮೇನ್ಲಿ ನಿಮಗೆ ಎಕ್ಸಾಮ್ಗೆ ಕೇಳಲೇಬಹುದಂಥ ಒಂದು ಕ್ವಶನ್ಗಳು. ಓಕೆ, ಸೊ HCF ಮತ್ತು LCMನ ಕಾನ್ಸೆಪ್ಟ್ನ ಮೂರನೇ ಒಂದು ಕಾನ್ಸೆಪ್ಟ್ ಇದಾಗಿದೆ. ಹೌದಾ, ಒಂದನೇದು ವರ್ಡ್ಸ್ ಪ್ರಾಬ್ಲಮ್ ಆಗಿದೆ ಸೆಕೆಂಡ್ ವಿಡಿಯೋದಲ್ಲಿ. ಸೊ ಫಸ್ಟ್ ವಿಡಿಯೋದಲ್ಲಿ ಪ್ರೈಮ್ ನಂಬರ್ ಮತ್ತು ಕಾಂಪೋಸಿಟ್ ನಂಬರ್ಗೆ ಸಂಬಂಧಪಟ್ಟಂತೆ ಕೇಳಲಾಗತಕ್ಕಂಥ ಮೋಸ ಮತ್ತು ಲೋಸ ಕ್ವಶನ್ಗಳು. ಇದು ಮೂರನೇ ಕ್ಲಾಸ್ ರಿಮೈಂಡರ್ ಕಾನ್ಸೆಪ್ಟ್ನ ಮೇಲೆ. ಓಕೆ, ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರು ನೋಡಿ. ಒಟ್ಟಾರೆ ಇಲ್ಲಿ ನಾನು 5 ಕ್ವಶನ್ಗಳ ಒಂದು ಡಿಸ್ಕಷನ್ ಮಾಡ್ತಾ ಇದ್ದೀನಿ. HCFನ ಮೇಲೆ 2 ಕ್ವಶನ್ಗಳಿವೆ, LCMನ ಮೇಲೆ 3 ಕ್ವಶನ್ಗಳನ್ನ ತೆಗೆದುಕೊಂಡು ಬಂದಿದ್ದೀನಿ. ಸೊ ಆ ರೀತಿ ಯಾವುದೇ ರೀತಿಯ ಕ್ವಶನ್ ಬಂದರೂ ಕೂಡ ನಿಮಗೆ ಬಿಡಿಸೋದಕ್ಕೆ ಸಾಧ್ಯ ಆಗುವಂಥದ್ದು. ಓಕೆ, ಹಾಗಾದರೆ ತಾವೇನಾದರೂ ಮೊದಲ ಬಾರಿಗೆ ನಮ್ಮ ಒಂದು ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಮತ್ತೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ TETಗೆ ಪ್ರಿಪೇರ್ ಆಗ್ತಾ ಇದ್ದರೆ ಅವರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಸೊ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ನೀವು ಕೂಡ ಅವರಿಗೆ ಕಲಿಯೋದಕ್ಕೆ ಹೆಲ್ಪ್ ಮಾಡಬಹುದು. ಹಾಗಾದರೆ ಮೊದಲೇ ಕ್ವಶನ್ಗಳನ್ನ ನೋಡೋಣ. ಈ ಒಂದು ಕ್ಲಾಸ್ನಲ್ಲಿ ನೋಡಿ, ಕ್ವಶನ್ಗಳನ್ನ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೊಟ್ಟಿದ್ದೀನಿ. ತಮಗೆ ಯಾವುದರಲ್ಲಿ ಕನ್ವೀನಿಯೆಂಟ್ ಅನಿಸುತ್ತೋ, ಅರ್ಥ ಆಗುತ್ತೋ ಸಂಪೂರ್ಣವಾಗಿ ಅದರಲ್ಲಿ ಉತ್ತರವನ್ನು ಮಾಡಬಹುದು. ಸೊ ನಾನು ಸಜೆಸ್ಟ್ ಮಾಡುವಂಥದ್ದು ಆಲ್ಮೋಸ್ಟ್ ಮ್ಯಾಥ್ಸ್ ಕ್ವಶನ್ಗಳನ್ನ ಇಂಗ್ಲೀಷ್ನಲ್ಲಿ ಓದ್ಕೊಳ್ಳಿ, ಅಂದಾಗ ನಿಮಗೆ ಸರಿಯಾದಂಥ ಒಂದು ಕ್ವಶನ್ ಅರ್ಥ ಆಗಿ ಆನ್ಸರನ್ನು ಬಿಡೋದಕ್ಕೆ ಸಾಧ್ಯ ಇರುತ್ತೆ. ಸೊ ಇಲ್ಲಿ ನಾನು ಯಾವ ರೀತಿ ಶಾರ್ಟ್ ಟ್ರಿಕ್ಕನ್ನು ಹೇಳ್ಕೊಡ್ತೀನಿ ಅದನ್ನು ಬೇರೆ ಕ್ವಶನ್ ಬಂದಾಗ ಅಪ್ಲೈ ಮಾಡೋದಕ್ಕೆ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ನೋಡಿ, ಮೊದಲನೇ ಕ್ವಶನ್ ಇದಾಗಿದೆ. 5, 10, 12 ಮತ್ತು 15ರಿಂದ ಭಾಗಿಸಿದಾಗ ಪ್ರತಿ ಸಂದರ್ಭದಲ್ಲಿ 2 ಶೇಷವನ್ನು ಬಿಡುವ ಚಿಕ್ಕ ಸಂಖ್ಯೆ, ಆದರೆ 7ರಿಂದ ಭಾಗಿಸಿದಾಗ ಯಾವುದೇ ಶೇಷವನ್ನು ಬಿಡುವುದಿಲ್ಲ. ನೋಡಿ, ಈ ಒಂದು ಕ್ವಶನಲ್ಲಿ ಒಟ್ಟಾರೆಗೆ 2 ಪಾರ್ಟಲ್ಲಿ ಕೇಳಿದ್ದಾರೆ. ಮೊದಲನೇದಾಗಿ ಶೇಷ 2 ಉಳಿಯುತ್ತದೆ ಅಂಥೇಳಿ. ನೋಡಿ, 5, 10, 12, 15 ಈ 4 ಸಂಖ್ಯೆಯಿಂದ ಒಂದು ಸಂಖ್ಯೆನ ಭಾಗಿಸಲಾಗುತ್ತೆ. ಆ ಭಾಗಿಸಿದಾಗ ಉಳಿತಕ್ಕಂಥ ಶೇಷ ಎಷ್ಟು? 2. ಇದು ಫಸ್ಟ್ ಪಾರ್ಟ್. ಎರಡನೇ ಪಾರ್ಟಲ್ಲಿ ಏನು ಕೇಳಿದ್ದಾರೆ ನೋಡಿ, ಆದರೆ ಅದೇ ಸಂಖ್ಯೆನ 7ರಿಂದ ಭಾಗಿಸಿದಾಗ ಏನೋ ಯಾವುದೇ ಶೇಷ ಉಳಿಯುವುದಿಲ್ಲ. ನೋಡಿ, ಈ ರೀತಿ ಕೊಟ್ಟಾಗ ಭಾಗಿಸಿದಾಗ ಅಂತ ಏನಾದ್ರು ನಿಮಗೆ ಬಂದರೆ ಅದು ಯಾವ ಒಂದು ಕಾನ್ಸೆಪ್ಟ್ ಆಗಿರುತ್ತೆ? LCMನ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಇಂಗ್ಲೀಷ್ನಲ್ಲಿ ನೋಡಿ, ದ ಸ್ಮಾಲೆಸ್ಟ್ ನಂಬರ್ ವಿಚ್ ವೆನ್ ಡಿವೈಡೆಡ್ ಬೈ 5, 10, 12 ಆ್ಯಂಡ್ 15 ಲೀವ್ಸ್ ರಿಮೈಂಡರ್ 2 ಇನ್ ಈಚ್ ಕೇಸ್. ಅಂದರೆ 5ರಿಂದ ಭಾಗಿಸಿದಾಗಲೂ ಶೇಷ 2 ಉಳಿಯುತ್ತದೆ, 10ರಿಂದ ಭಾಗಿಸಿದಾಗಲೂ ಶೇಷ 2 ಉಳಿಯುತ್ತದೆ, 12ರಿಂದ ಭಾಗಿಸಿದಾಗಲೂ ಶೇಷ 2 ಮತ್ತು 15ರಿಂದ ಭಾಗಿಸಿದ ನಂತರವೂ ಶೇಷ 2 ಉಳಿಯುತ್ತದೆ. ಹಾಗಾದರೆ ಆ ಸಂಖ್ಯೆನ ಕೇಳಲಾಗಿದೆ. ಬಟ್ ವೆನ್ ಡಿವೈಡೆಡ್ ಬೈ 7 ಲೀವ್ಸ್ ನೋ ರಿಮೈಂಡರ್. ಆ ಸಂಖ್ಯೆನ ಯಾವಾಗ 7ರಿಂದ ಭಾಗಿಸ್ತೀವಿ ಅಲ್ಲಿ ಯಾವುದೇ ರೀತಿ ಶೇಷ ಉಳಿಯುವುದಿಲ್ಲ ಅಂತ ಕೇಳಲಾಗ್ತಾ ಇದೆ. ಹಾಗಾದರೆ ಇಲ್ಲಿ ನಾವು ಏನು ಮಾಡಬೇಕು? ಆಗಲೇ ಹೇಳಿದಾಗೆ ಡಿವೈಡೆಡ್ ಬೈ ಅಂತ ಬಂದರೆ ನಮಗೇನಿಲ್ಲಿ LCMನ ಕಾನ್ಸೆಪ್ಟ್, ಭಾಗಿಸಿದಾಗ ಅಂತ ಬಂದರೆ LCMನ ಕಾನ್ಸೆಪ್ಟ್. ಹಾಗಾದರೆ 5, 10, 12, 15 ಈ 4 ಸಂಖ್ಯೆಗಳ ಒಂದು LCMನ್ನು ತೆಗೆದುಕೊಳ್ಬೇಕು ಸ್ನೇಹಿತರೆ. ಸೊ LCM ಎಷ್ಟಾಗುತ್ತೆ ನಮಗಿಲ್ಲಿ? 4 ಸಂಖ್ಯೆ ಒಂದು LCM 60 ಆಗುವಂಥದ್ದು. ಹಾಗಾದರೆ
ನೋಡಿ ಬಂದಂಥ ಎಲ್ ಸಿ ಎಮ್ನಲ್ಲಿ ಕೊಟ್ಟಂಥ ರಿಮೈಂಡರನ್ನು ಪ್ಲಸ್ ಮಾಡ್ಕೊಳ್ಬೇಕು. ಸೊ 60 ಪ್ಲಸ್ 2 ಅಂದರೆ ಎಷ್ಟಾಯಿತು? 62 ಆಗುತ್ತೆ. ಬಟ್ ನಮಗೇನಾದರೂ ಆಪ್ಷನಲ್ಲಿ 62 ಅಂತ ಇದೆಯಾ ಇಲ್ಲಿ? ಇಲ್ಲ. ಹಾಗಾದರೆ ಇಲ್ಲಿ ನಾವೇನು ಮಾಡಬೇಕು? 60ಯ ಒಂದು ಮಲ್ಟಿಪಲ್ನ ತೆಗೆದುಕೊಳ್ಬೇಕು. ನೋಡಿ, ಸೊ ಎಲ್ ಸಿ ಎಮ್ ಅಂತ ನಮ್ಗೆ ಗೊತ್ತಾಯಿತು, ಎಷ್ಟಾಯಿತು? 60 ಆಗಿದೆ. ಆ 60ಯ ಒಂದು ಮಲ್ಟಿಪಲಲ್ಲಿ ಪ್ಲಸ್ 2 ಮಾಡ್ಕೊಳ್ಬೇಕು. ಸೊ 60ಯ ಒಂದು ಮಲ್ಟಿಪಲಲ್ಲಿ ಪ್ಲಸ್ 2 ಮಾಡಿದಾಗ ಬರ್ತಕ್ಕಂಥ ಒಂದು ಆನ್ಸರ್ ಯಾವುದಾದ್ರೂ 4ರಲ್ಲಿ ಇದೆ ಇಲ್ಲಿ? ನೋಡಿ, 63 ಸ 180, 62 ಸ 120, 120 ನಿಯರ್ ಯಾವುದೂ ಇಲ್ಲ ಇಲ್ಲಿ, ಹೌದಾ? 63 ಸ ಎಷ್ಟಾಗುತ್ತೆ ನಮಗೆ ಆನ್ಸರ್? 180 ಆಗುತ್ತೆ. ಸೊ 180 ಪ್ಲಸ್ 2 ಮಾಡಿದಾಗ ನಮಗೆ ಸಿಗುವಂಥ ಸಂಖ್ಯೆ ಎಷ್ಟು? 182. ಹಾಗಾದರೆ ಆನ್ಸರಲ್ಲಿದೆ ಬಿ ಆಪ್ಷನ್ ಈಸ್ ದ ರೈಟ್ ಆಪ್ಷನ್. ಅಂದರೆ ಏನು ಮಾಡಬೇಕಿಲ್ಲಿ? ಬರುವಂತಹ ಎಲ್ ಸಿ ಎಮ್ ಏನಿರುತ್ತೋ ಆ ಎಲ್ ಸಿ ಎಮ್ನಲ್ಲಿ ಕೊಟ್ಟಂಥ ರಿಮೈಂಡರ್ ಏನಿದೆಯೋ ಅದನ್ನು ಪ್ಲಸ್ ಮಾಡಿಕೊಳ್ಬೇಕು. ನಮಗೆ ಬರುವಂಥ ಎಲ್ ಸಿ ಎಮಲ್ಲಿ 60 ಆಗಿದೆ. ಬಟ್ ಇಲ್ಲಿ 60 ಏನಾಗಿದೆ? ಆಪ್ಷನಲ್ಲಿ ಎಲ್ಲಿಯೂ ಕೂಡ ಕಾಣ್ತಾ ಇಲ್ಲ. ಹಾಗಾದರೆ 60ಯ ಒಂದು ಮಲ್ಟಿಪಲನ್ನು ತೆಗೆದುಕೊಳ್ಬೇಕು. 60ಯ ಮಲ್ಟಿಪಲ್ ನಮಗೆ ಎಷ್ಟಾಗುತ್ತೆ? 63 ಸ ಮಾಡಿದಾಗ 180 ಆಗುವಂಥದ್ದು. ಅದರಲ್ಲಿ ಪ್ಲಸ್ ಮಾಡಿದಾಗ 182 ಸಿಗುವಂಥದ್ದು. ಓಕೆ, ಒಂದು ವೇಳೆ ನಿಮಗೇನಾದರೂ ಇಲ್ಲಿ 62 ಅಂತ ಕೊಟ್ಟಿದ್ದರೆ ಏನಾಗ್ತಿತ್ತು? ಅದೇ ನಿಮಗೆ ಆನ್ಸರ್ ಆಗ್ತಿತ್ತು. ಬಟ್ ಎರಡನೇ ಪೋರ್ಷನಲ್ಲಿ ಕೂಡ ಅದನ್ನು ಕೂಡ ನಾವು ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು. ಏನಂತ ಕೂಡ ಇದೆ ನೋಡಿ, ಎಷ್ಟಾಯ್ತು ನಮ್ಮ ಆನ್ಸರ್? ಈಗ 182 ಇದೆ. 7ರಿಂದ ಭಾಗಿಸಿದಾಗ ಶೇಷ ಉಳಿಯುವುದಿಲ್ಲ ಅಂತ ಹೇಳಿದ್ದಾರೆ. ನೋಡಿ, 182ಅನ್ನು ನೀವೇನಾದರೂ 7ರಿಂದ ಭಾಗಿಸಿದಾಗ ಶೇಷ ಉಳಿಯುತ್ತದೆ ನಮಗೆ. ನೋಡಿ, 7 2 14, 4 ಕೇರ್ ಆಯಿತು 42, 7 6 7 42, ಅಂದರೆ ಸಂಪೂರ್ಣವಾಗಿ ಡಿವೈಡ್ ಆಗುತ್ತದೆ. ರಿಮೈಂಡರ್ ನಮಗೆ 0 ಸಿಗುವಂಥದ್ದು. ಹಾಗಾಗಿ ಆನ್ಸರ್ ಏನಿದೆ? 182. ಸೊ ಒಟ್ಟಾರೆಯಾಗಿ ಇದರ ಒಂದು ಕಾನ್ಸೆಪ್ಟನ್ನು ಹೇಳ್ತೀನಿ ನೋಡಿ. ಕೊಟ್ಟಂಥ ಸಂಖ್ಯೆಗಳ ಒಂದು ಎಲ್ ಸಿ ಎಮನ್ನು ತೆಗೆದುಕೊಳ್ಬೇಕು. ಅದೆಷ್ಟು ಬರುತ್ತೋ ಆ ಸಂಖ್ಯೆಯಲ್ಲಿ ಪ್ಲಸ್ ರಿಮೈಂಡರನ್ನು ಮಾಡಬೇಕು. ಸೊ ಅದು ನಿಮ್ಮ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಒಂದು ವೇಳೆ ಆದರೂ ಎಲ್ ಸಿ ಎಮ್ ನಿಮಗೆ ನೇರವಾಗಿ ಕೊಟ್ಟಿಲ್ಲ ಅಂದರೆ ಅದರ ಒಂದು ಮಲ್ಟಿಪಲ್ ನಂಬರನ್ನು ತೆಗೆದುಕೊಳ್ಬೇಕು, ಅದರಲ್ಲಿ ರಿಮೈಂಡರ್ನ ಪ್ಲಸ್ ಮಾಡಬೇಕು. ಇಷ್ಟೇ ಇರುವಂಥ ಈಸಿ ಕಾನ್ಸೆಪ್ಟ್. ಇದೇ ನಿಮಗೆ ಶಾರ್ಟ್ ಟ್ರಿಕ್. ಓಕೆ, ಎಸ್. ಕ್ವೆಶ್ಚನ್ ನಂಬರ್ 2 ನೋಡೋಣ. ಇದು ಎರಡನೇ ಟೈಪ್ ಯಾವ ರೀತಿ ಕೇಳಲಾಗುತ್ತೆ ಅಂಥೇಳಿ. ಸೊ ಎಲ್ಲ ರೀತಿಯ ಒಂದು ಟೈಪನ್ನ ಒಂದೊಂದು ಕ್ವೆಶನ್ ತೆಗೆದುಕೊಂಡಿದ್ದೀನಿ. ನೀವು ಆ ರೀತಿ ಬೇರೆ ಕ್ವೆಶನ್ ಬಂದಾಗ ಇದೇ ಒಂದು ಮೆಥಡನ್ನು ಅಪ್ಲೈ ಮಾಡಬೇಕು. ಓಕೆ, ಎಷ್ಟು ನೋಡಿ, ಎರಡನೇ ಕ್ವೆಶನ್ ಇದೆ. 18, 27 ಮತ್ತು 36ರಿಂದ ಭಾಗಿಸಿದಾಗ, ನೋಡಿ ಮತ್ತೆ ಬಂತಿಲ್ಲಿ ಭಾಗಿಸಿದಾಗ ಕ್ರಮವಾಗಿ 5, 14, 23 ಶೇಷಗಳನ್ನು ಬಿಡುವ ಕನಿಷ್ಠ ಸಂಖ್ಯೆ ಯಾವುದು? ನೋಡಿ ಸ್ನೇಹಿತರೆ, ಈ ಒಂದು ಹಿಂದಿನ ಕ್ವೆಶನಲ್ಲಿ ಒಂದೇ ರಿಮೈಂಡರ್ ಇತ್ತು. ಎಷ್ಟಂತೇಳಿ? ಕೇವಲ ರಿಮೈಂಡರ್ 2 ಅಂತೇಳಿ. ಬಟ್ ಇಲ್ಲಿ ರಿಮೈಂಡರ್ 3 ಕೊಡಲಾಗಿದೆ. ನೋಡಿ ಏನಂತೇಳಿ? 18, 27 ಮತ್ತು 36ರಿಂದ ಭಾಗಿಸಿದಾಗ ಕ್ರಮವಾಗಿ 5, 14, 23 ಶೇಷಗಳು, ಅಂದರೆ 3 ಸಂಖ್ಯೆಯಿಂದ ಭಾಗಿಸಿದಾಗ ಬರ್ತಕ್ಕಂಥ ಶೇಷ ಸಂಖ್ಯೆಗಳು ಕೂಡ ಏನಿದೆ? ಬೇರೆ ಬೇರೆ ಆಗಿದೆ. 1 5 ಆಗಿದೆ, ಎರಡನೇ ಶೇಷ ಸಂಖ್ಯೆ 14 ಇದೆ, ಮೂರನೇ ರಿಮೈಂಡರ್ 23 ಇದೆ. ಸೊ ಶೇಷಗಳನ್ನು ಬಿಡುವಂಥ ಕನಿಷ್ಠ ಸಂಖ್ಯೆ ಯಾವುದು? ಅಂದರೆ ಇಲ್ಲಿ ಮತ್ತೆ ಏನು ಮಾಡ್ತಾರೆ? ಭಾಗಿಸಿದಾಗ ಅಂದರೆ ಎಲ್ ಸಿ ಎಮನ್ನು ತೆಗೆದುಕೊಳ್ಬೇಕು. ನೋಡಿ ಈ ಒಂದು ಕಾನ್ಸೆಪ್ಟ್ ಯಾವ ರೀತಿ ಅಂಥೇಳಿ ಇಂಗ್ಲೀಷ್ನಲ್ಲಿ ಕೂಡ ಹೇಳ್ತೀನಿ ನೋಡಿ. ದ ಲೀಸ್ಟ್ ನಂಬರ್ ವಿಚ್ ಒನ್ ಡಿವೈಡೆಡ್ ಬೈ, ನೋಡಿ ಮತ್ತೆ ಡಿವೈಡೆಡ್ ಬೈ ಅಂತಲ್ಲ ಇಲ್ಲಿ. ಸೊ ಅಂದ್ರೇನು? ಎಲ್ ಸಿ ಎಮ್ ಅಂತ. 18, 27 ಆ್ಯಂಡ್ 36 ರೆಸ್ಪೆಕ್ಟಿವ್ಲಿ ಲೀವ್ಸ್ ರಿಮೈಂಡರ್ಸ್ 5, 14, 23. ಅಂದರೆ 18ರಿಂದ ಭಾಗಿಸಿದಾಗ ರಿಮೈಂಡರ್ ಎಷ್ಟು ಉಳಿಯುತ್ತೆ ನಮಗೆ? 5. 27ರಿಂದ ಭಾಗಿಸಿದಾಗ ಉಳಿಯುವಂಥ ರಿಮೈಂಡರ್ ಎಷ್ಟು? 14. ಸೊ 36ರಿಂದ ಭಾಗಿಸಿದಾಗ ಉಳಿಯುವಂಥ ರಿಮೈಂಡರ್ 23 ಅಂತ ಕೊಡಲಾಗಿದೆ. ಹಾಗಾದರೆ ಆ ಸಂಖ್ಯೆ ಯಾವುದು ಅಂಥೇಳಿ ಸ್ನೇಹಿತರೆ ನಿಮಗೆ ಇಲ್ಲಿ ಕೇಳಲಾಗಿದೆ. ಸೊ ಒಂದನ್ನು ತಿಳ್ಕೊಳ್ಳಿ. ಮೊದಲಿಗೆ ಇದರ ಒಂದು ಎಲ್ ಸಿ ಎಮನ್ನು ತೆಗೆದುಕೊಳ್ಬೇಕು. ಸೊ ಹಾಗಾದರೆ 18, 27, 36ರ ಎಲ್ ಸಿ ಎಮ್ ಎಷ್ಟಾಗುತ್ತೆ ಅಂತೇಳಿ ಬರ್ಕೊಳ್ಬೇಕು. ಮೈನಸ್ ಏನು ಮಾಡಬೇಕು? ಇಲ್ಲಿ ಈ ಒಂದು ಸಂಖ್ಯೆಗಳ ವ್ಯತ್ಯಾಸವನ್ನು ತೆಗೆದುಕೊಳ್ಬೇಕು. ನೋಡಿ ನಾನು ಹೇಳ್ತಾ ಇರೋದು ಕಾನ್ಸೆಪ್ಟನ್ನು ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡಿ, ಮೊದಲಿಗೆ ಏನೈತಿ ಫಸ್ಟ್ ಪಾರ್ಟಲ್ಲಿ ಇಲ್ಲಿ ಬರ್ತಕ್ಕಂಥ ಎಲ್ ಸಿ ಎಮ್ನ ತೆಗೆದುಕೊಳ್ಬೇಕು. ಮೈನಸ್ ಏನು ಮಾಡಬೇಕು? ಈ ಸಂಖ್ಯೆಗಳ ವ್ಯತ್ಯಾಸ, ಅಂದರೆ 18 ಮೈನಸ್ 5ರ ವ್ಯತ್ಯಾಸ ಎಷ್ಟಾಗುತ್ತೆ ನಮಗೆ? 13. ಹೌದಾ? ಇಲ್ಲಿ ನೋಡಿ ಎರಡಿದ್ರಲ್ಲೂ 27 ಮೈನಸ್ 11 ಮಾಡಿದಾಗ ವ್ಯತ್ಯಾಸ 13 ಬರುತ್ತದೆ. 36 ಮೈನಸ್ 23 ಮಾಡಿದಾಗಲೂ ಕೂಡ ವ್ಯತ್ಯಾಸ 13 ಬರುವಂಥದ್ದು. ಅಂದರೆ ಎಲ್ ಸಿ ಎಮ್ನಲ್ಲಿ ಈ ಸಂಖ್ಯೆಗಳ ವ್ಯತ್ಯಾಸ ಅಂದರೆ ಡಿಫ್ರೆನ್ಸ್ ಇದೆ, ಅದನ್ನು ಮೈನಸ್ ಮಾಡ್ಕೊಂಡ್ರೆ ನಿಮ್ಮ ಆನ್ಸರ್ ಸಿಗುತ್ತದೆ. ಓಕೆ, ನೋಡಿ ಎಲ್ ಸಿ ಎಮ್ನ ತೆಗೆದುಕೊಳ್ಳಿ. ಎಷ್ಟಾಯಿತು? 18, 27 ಮತ್ತು 36 ಎಲ್ ಸಿ ಎಮ್ ಎಷ್ಟಾಗುತ್ತೆ ನೋಡ್ಕೊಳ್ಳೋಣ. ಸೊ 9 2 18, 9 3 27, 9 4 36. ಹಾಗಾದರೆ ನೋಡಿ
2 1 ಜ 2 3 ಆ್ಯಸ್ ಇಟ್ ಈಸ್ 2 2 ಜ 4. ಸೊ ಎಲ್ ಸಿ ಎಮ್ ಏನಾಗುತ್ತೆ ನಮಗೆ 9 2 18. ಓಕೆ, 18 3 54, 54 2 108. ಸೊ ಹಾಗಾದರೆ ನಮ್ಮ ಎಲ್ ಸಿ ಎಮ್ ಎಷ್ಟೈತಿಲಿ 108 ಮೈನಸ್ ಏನಂತ ಹೇಳಿದೆ, ಈ ಸಂಖ್ಯೆಯ ಒಂದು ವ್ಯತ್ಯಾಸವನ್ನು ತೆಗೆದುಕೊಳ್ಬೇಕು. ಸೊ ಈ ವ್ಯತ್ಯಾಸ ಎಷ್ಟಿದೆ ನಮಗೆ 13 ಇದೆ. ಹಾಗಾದರೆ 108 ಮೈನಸ್ 13 ಈಕ್ವಲ್ ಟು ಎಷ್ಟಾಗುತ್ತೆ ಸ್ನೇಹಿತರೆ ನಮಗೆ 95. ಸೊ ಆನ್ಸರ್ ಈಸ್ 95. ಹಾಗಾದರೆ ಆ ಸಂಖ್ಯೆ ಯಾವುದು 95. ಇಷ್ಟ ನೋಡಿ ಕಾನ್ಸೆಪ್ಟ್. ಏನು ಮಾಡಬೇಕು, ಈ ರೀತಿ ಅಂದರೆ 3 ಸಂಖ್ಯೆಯಿಂದ ಭಾಗಿಸಿದಾಗ ಬರ್ತಕ್ಕಂಥ ರಿಮೈಂಡರ್ ಬೇರೆ ಬೇರೆ ಇದ್ದಾಗ ಈ ಒಂದು ಮೆಥಡನ್ನು ಫಾಲೋ ಮಾಡಬೇಕು. ಏನು, ಮೊದಲಿಗೆ ಸಂಖ್ಯೆ ಒಂದು ಎಲ್ ಸಿ ಎಮನ್ನು ತೆಗೆದುಕೊಳ್ಬೇಕು. ನಂತರ ಕೊಟ್ಟಂಥ ಸಂಖ್ಯೆ ಮತ್ತು ರಿಮೈಂಡರ್ನಲ್ಲಿ ಇರ್ತಕ್ಕಂಥ ಒಂದು ಡಿಫರೆನ್ಸನ್ನು ತೆಗೆದುಕೊಂಡು ಆ ಎರಡೂ ಸಂಖ್ಯೆಗಳ ವ್ಯತ್ಯಾಸವನ್ನು ಕಂಡುಹಿಡಿದರೆ ಟೋಟಲಾಗಿ ಬರ್ತಕ್ಕಂಥ ಆನ್ಸರ್ ನಿಮ್ಮ ಆನ್ಸರ್ ಆಗಿರ್ತದೆ ಸ್ನೇಹಿತರೆ. ಓಕೆ, ಇದು ಸೆಕೆಂಡ್ ಟೈಪ್ ಬರ್ತಕ್ಕಂಥ ಕ್ವಶನ್. ನೆಕ್ಸ್ಟ್ ನೋಡಿ ಮೂರನೇ ಒಂದು ಕ್ವಶನ್. 4,000 ಮತ್ತು 5,000 ನಡುವಿನ 12, 18, 21 ಮತ್ತು 32ಗಳಿಂದ ಭಾಗಿಸಬಹುದಾದ ಸಂಖ್ಯೆ ಯಾವುದು? ಅಂದರೆ ಇಲ್ಲಿ ಕೂಡ ಏನು ಕೇಳಿದೆ ನಮಗೆ ಎಲ್ ಸಿ ಎಮನ್ನು ಕೇಳಿದೆ ನೋಡಿ. ದ ನಂಬರ್ ಬಿಟ್ವೀನ್ 4,000 and 5,000 ದಟ್ ಈಸ್ ಡಿವಿಜಿಬಲ್ ಬೈ ನೋಡಿ, ಮತ್ತೆ ಏನಂತ ಡಿವಿಜಿಬಲ್ ಬೈ ಈಚ್ 12, 18, 21 and 32. ಅಂದರೆ ಈ 4 ಸಂಖ್ಯೆಗಳಿಂದ ಭಾಗಿಸಬಹುದಾದ 4,000 ಮತ್ತು 5,000 ನಡುವಿನ ಸಂಖ್ಯೆ ಅಂತ ಕೇಳಲಾಗಿದೆ. ಸೊ ಭಾಳ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, 4 ಸಂಖ್ಯೆದ ಎಲ್ ಸಿ ಎಮನ್ನು ತೆಗೆದುಬಿಟ್ರೆ ನಿಮ್ಮ ಕೆಲಸ ಮುಗಿದೋಯ್ತು. ಓಕೆ, ಹಾಗಾದರೆ ನೋಡಿ 12, 18, 21, 32. ಸೊ 4 ಸಂಖ್ಯೆಯ ಎಲ್ ಸಿ ಎಮನ್ನು ತೆಗೆದುಕೊಳ್ಳೋಣ. ಓಕೆ, ನೋಡಿ ಯಾವ ಸಂಖ್ಯೆಯಿಂದ ನಾವು ಇಲ್ಲಿ ತೆಗೆದುಕೊಳ್ಬೋದು. 6, 9, 6 ತೆಗೆದುಕೊಳ್ಳೋಣ. 3, 21, 6, 12. ಓಕೆ, ಯಾವ ಸಂಖ್ಯೆ ತೆಗೆದುಕೊಂಡು ಡೈರೆಕ್ಟಾಗಿ ಈಸಿಯಾಗಿ ಬರುವಂಥದ್ದು 8, 4 32. ಇವು 14. ಓಕೆ, 3ನೇ ತೆಗೆದುಕೊಳ್ಳೋಣ. ಸೊ 3 4 12, 3 4 18, 3 7 21, 32 ಆ್ಯಸ್ ಇಟ್ ಈಸ್. ಓಕೆ, ನಂತರದಲ್ಲಿ 2 2 4, 2 3 6, 7 7, 2 14 32. ನಂತರ ನೋಡಿ 2 1 2 ಆ್ಯಸ್ ಇಟ್ ಈಸ್, 7 ಆ್ಯಸ್ ಇಟ್ ಈಸ್, 2 8 14 16. ಮುಂದಿನದಾಗಿ ಸೊ 3 1 ಜ ಉಳಿಯುತ್ತೆ, ಇಲ್ಲಿ 7 1 ಜ, ಇಲ್ಲಿ ನೆಕ್ಸ್ಟ್ 8 1 ಜ. ಹೌದಾ? ಹಾಗಾದರೆ ಏನಾಯ್ತು ನೋಡಿ, 3 2 6, 6 2 12, 12 3 36. ಓಕೆ, ಇಲ್ಲಿ 8 56. ಅಂದರೆ 36 ಇಂಟು 56 ಎಷ್ಟಾಗುತ್ತೆ ನೋಡಿ, ಅದು ಎಲ್ ಸಿ ಎಮ್ ಆಗುತ್ತೆ. ಹೌದಾ? ಅಂದರೆ ಅಷ್ಟು ಸಂಖ್ಯೆ ಒಂದು ಮಲ್ಟಿಪಲ್ ಏನಾಗುತ್ತೆ ನಮಗೆ ಎಲ್ ಸಿ ಎಮ್ ನೋಡಿ. 6 6 36, 6 3 18 ಪ್ಲಸ್ 3 21, 5 6 30, 3 ಕ್ಯಾರಿ, 5 3 15 ಪ್ಲಸ್ 3 18 ನೋಡಿ. 6 1 8 ಪ್ಲಸ್ 2 10, 1 ಪ್ಲಸ್ 1 2 ನೋಡಿ 2016. ಬಟ್ ನಮಗೆ ಇಲ್ಲಿ ಆಪ್ಷನಲ್ಲಿ ಯಾವುದೇ ರೀತಿ 2016 ಅಂತ ಕೊಟ್ಟಿಲ್ಲ. ಹಾಗಾದರೆ ಇದರ ಒಂದು ಮಲ್ಟಿಪಲನ್ನು ತೆಗೆದುಕೊಳ್ಬೇಕು ನೋಡಿ. 2016ಕ್ಕೆ 2ರಿಂದ ಮಲ್ಟಿಪಲ್ ಮಾಡಿದಾಗ ನಮಗೆ ಸಿಗ್ತಕ್ಕಂಥ ಆನ್ಸರ್ ಬರುತ್ತದೆ. 2 2 12, 2 1 2 1 3, 2 ಪೂಜೆ 2 4. ನೋಡಿ ಸ್ನೇಹಿತರೆ, ಎಷ್ಟಾಯಿತು 2016ರ ಮಲ್ಟಿಪಲ್ ಮಾಡಿದಾಗ 4032 ಸಿಗುವಂಥದ್ದು. ಹಾಗಾದರೆ ಆಪ್ಷನಲ್ಲಿ ಇದೆಯಾ? ಎಸ್, ದಿಸ್ ಈಸ್ ದ ರೈಟ್ ಆನ್ಸರ್, 4032. ನೋಡಿ, ಎಲ್ ಸಿ ಎಮ್ ಅಂದರೆ ನೇರವಾಗಿ ನಿಮಗೆ ಎಲ್ ಸಿ ಎಮ್ ಕೊಡದೇ ಇದ್ದಾಗ ನೀವೇನು ಮಾಡಬೇಕು, ಅದರ ಒಂದು ಮಲ್ಟಿಪಲ್ ಸಂಖ್ಯೆನ ತೆಗೆದುಕೊಳ್ಬೇಕು. ಅಂದರೆ ಅದು ನಿಮಗೆ ಆನ್ಸರ್ ಸಿಗುವಂಥದ್ದು. ಯಾಕಂದರೆ ನೇರವಾಗಿ ನಿಮಗೆ ಎಲ್ ಸಿ ಎಮ್ ಸಿಕ್ಕರೆ ನೀವು ಈಸಿಯಾಗಿ ಆನ್ಸರ್ ಮಾಡ್ತೀರಿ ಅಂತೇಳಿ ಗೊತ್ತಿರುತ್ತೆ ಅವ್ರಿಗೆ. ಸೊ ಸ್ವಲ್ಪ ಕನ್ಫ್ಯೂಷನ್ ಮಾಡೋಕ್ಕೆ ಏನು ಮಾಡ್ತಾರೆ, ಬೇರೆ ರೀತಿಯಲ್ಲಿ ಕೇಳಲಾಗುತ್ತೆ. ಓಕೆ, ಎಷ್ಟು ನೋಡಿ, ಇದು ಎಚ್ ಸಿ ಎಫ್ನ ಒಂದು ಕಾನ್ಸೆಪ್ಟ್. ಓಕೆ, ಎಲ್ ಸಿ ಎಮ್ನ ಮೇಲೆ 3 ಕ್ವಶನ್ ಆಯಿತು. ಇದು ಎಚ್ ಸಿ ಎಫ್ನ ಕಾನ್ಸೆಪ್ಟ್ ನೋಡಿ. ಇಲ್ಲಿ 122 ಆ್ಯಂಡ್ 243 ಅನ್ನು ಕ್ರಮವಾಗಿ 2 ಮತ್ತು 3 ಶೇಷಗಳಾಗಿ ಬಿಡುವ ಅತಿ ದೊಡ್ಡ ಸಂಖ್ಯೆ ನೋಡಿ. ಇಂಗ್ಲೀಷ್ನಲ್ಲಿ ಇರುತ್ತೆ, ಕನ್ನಡ ಸರಿಯಾಗಿ ಅರ್ಥ ಆಗುತ್ತೆ.
ದ ಗ್ರೇಟೆಸ್ಟ್ ನಂಬರ್ ದ್ಯಾಟ್ ಡಿವೈಡ್ಸ್ ನೋಡಿ ಡಿವೈಡ್ಸ್ ಅಂತ ಕೊಡಲಾಗಿದೆ, ನಾಟ್ ಡಿವಿಸಿಬಲ್ ಬೈ, ಡಿವೈಡೆಡ್ ಬೈ. ಡಿವೈಡ್ಸ್ ಅಂತ ಕೊಟ್ಟಾಗ ಅವುಗಳ ಒಂದು HCF ಅನ್ನು ತೆಗೆದುಕೊಳ್ಬೇಕು. ಇಷ್ಟೇ ಡಿಫ್ರೆನ್ಸ್ ಇರುವಂಥದ್ದು ಇಲ್ಲಿ ನೋಡಿ. ದ್ಯಾಟ್ ಡಿವೈಡ್ಸ್ 122 and 243 leaving respectively 2 and 3 as remainder. ಅಂದರೆ ಯಾವ ಸಂಖ್ಯೆಯು 122 ಮತ್ತು 243 ಭಾಗಿಸುತ್ತೋ ಆವಾಗ ಏನು ಮಾಡುತ್ತೆ, ರಿಮೈಂಡರ್ ಎಷ್ಟು ಉಳಿಯುವಂಥದ್ದು, 2 ಮತ್ತು 3 ಸಂಖ್ಯೆಗಳು ರಿಮೈಂಡರ್ ಉಳಿಯುವಂಥದ್ದು. ಅಂದರೆ 122 ಭಾಗಿಸಿದಾಗ ಶೇಷ 2 ಉಳಿಯುತ್ತದೆ, 243 ಭಾಗಿಸಿದ ನಂತರ ಉಳಿದ ಸಂಖ್ಯೆ ರಿಮೈಂಡರ್ ಎಷ್ಟು, 3 ಅಂತ ಕೇಳಲಾಗಿದೆ. ಸೊ ಈ ರೀತಿ ನಿಮಗೆ ಏನಾದರೂ ಕ್ವಶನ್ ಕೊಟ್ಟಾಗ ಯಾವ ರೀತಿ ನಾವು ಆನ್ಸರ್ನ ಮಾಡಬೇಕು ನೋಡಿದ್ವಿ. ಓಕೆ, ಸೊ ಆಲ್ರೆಡಿ ಹೇಳಿದೆ ಇದು HCF ಬೇಸ್ಡ್ ಕ್ವಶನ್. ಯಾಕಂದರೆ ಡಿವೈಡ್ಸ್ ಅಂತ ಬಂದರೆ HCF, ಒಂದು ಡಿವಿಸಿಬಲ್ ಬೈ ಅಂತ ಕೇಳಿದರೆ ಅಥವಾ ಡಿವೈಡೆಡ್ ಬೈ ಅಂತ ಬಂದರೆ LCM. ಸೊ ಡಿವೈಡ್ಸ್ ಅಂತ ಕೇಳಿದರೆ ಏನು, HCF. ಹಾಗಾದರೆ ನೋಡಿ ಮೊದಲಿಗೆ ನೋಡಬೇಕು, ಕೊಟ್ಟಂಥ ರಿಮೈಂಡರ್ ಏನಿದೆಯೋ ಇರುವಂಥ ಸಂಖ್ಯೆಯಲ್ಲಿ ಮೊದಲಿಗೆ ಮೈನಸ್ ಮಾಡ್ಕೊಳ್ಬೇಕು. ನೋಡಿ 122 ಮೈನಸ್ 2 ಮಾಡ್ಕೊಳ್ಬೇಕು, 243 ಮೈನಸ್ 3. ಸೊ ಮೈನಸ್ ಮಾಡಿದ ನಂತರ ಬರ್ತಕ್ಕಂಥ ಸಂಖ್ಯೆಗಳ ಒಂದು HCF ಅನ್ನು ಫೈಂಡ್ ಔಟ್ ಮಾಡಬೇಕು. ನೇರವಾಗಿ ಈ ಸಂಖ್ಯೆಗಳ HCF ಅನ್ನು ಅಲ್ಲ. ಓಕೆ, ಅದು ನೆನಪಲ್ಲಿ ಏನು, 122ರಲ್ಲಿ ಮೈನಸ್ ರಿಮೈಂಡರ್ ಎಷ್ಟಿದೆ, 2 ಅಂದರೆ 120 ಆಯಿತು. ಎರಡನೇ ಸಂಖ್ಯೆ 243ರಲ್ಲಿ ಅದರ ಒಂದು ರಿಮೈಂಡರ್ ಎಷ್ಟು, 3 ಇದೆ. ಹಾಗಾದರೆ ಆ 3ನ್ನು ಮೈನಸ್ ಮಾಡ್ಕೊಳ್ಬೇಕು. ಸೊ 243ರಲ್ಲಿ 3ನ್ನು ಮೈನಸ್ ಮಾಡಿದರೆ ಎಷ್ಟು ಉಳಿತು ನಮಗೆ, 240. ಸೊ 120, 240 ಈ ಸಂಖ್ಯೆಗಳ HCF ನಮಗೆ ಎಷ್ಟಾಗುತ್ತೆ ನೋಡಿದರೆ ಗೊತ್ತಾಗುತ್ತೆ ಸ್ನೇಹಿತರಲ್ಲಿ. 122ರಲ್ಲಿ 240 ಅಂದರೆ 120 ಮತ್ತು 240ರ ಸಂಖ್ಯೆಯ HCF ನಮಗೆ ನೇರವಾಗಿ ಸಿಗುವಂಥದ್ದು ಎಷ್ಟು, 120. ಹಾಗಾದರೆ ನಮ್ಮ ಆನ್ಸರ್ ಯಾವುದು, ಡಿ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ಗೊತ್ತಾಯ್ತಲ್ಲ ಸ್ನೇಹಿತರೆ. ನೋಡಿ ಏನಿದೆ, ಯಾವ ರೀತಿ ಒಂದು ಪ್ಯಾಟರ್ನ್ ಇದೆ ಅದು. ಈ ಎರಡು ಸಂಖ್ಯೆಗಳನ್ನ ಡಿವೈಡ್ ಮಾಡ್ತಕ್ಕಂಥ ಸಂಖ್ಯೆ ಏನಿದೆಯೋ, ಡಿವೈಡ್ ಮಾಡಿದ ನಂತರ ಇದನ್ನು ಭಾಗಿಸಿದಾಗ ಉಳಿತಕ್ಕಂಥ ಶೇಷ 2, ಇದನ್ನು ಭಾಗಿಸಿದ ನಂತರ ಉಳಿತಕ್ಕಂಥ ಸಂಖ್ಯೆ 3. ಹಾಗಾದರೆ ಆ ಸಂಖ್ಯೆ ಯಾವುದು ಅಂತ ಕೇಳಲಾಗಿದೆ. ಸೊ ಅವಾಗ ನಾವೇನು ಮಾಡ್ತೀವಿ, ಮೊದಲನೇ ಸಂಖ್ಯೆಯಲ್ಲಿ ಅದರ ಒಂದು ರಿಮೈಂಡರ್ನ ಮೈನಸ್ ಮಾಡ್ಕೊಳ್ಬೇಕಿಲ್ಲಿ ನಾನು ಮಾಡಿದ್ದೀನಿ ನೋಡಿ. ಎರಡನೇ ಸಂಖ್ಯೆಯಲ್ಲಿ ಅದರ ರಿಮೈಂಡರ್ನ ಮೈನಸ್ ಮಾಡ್ಕೊಳ್ಬೇಕು. ಸೊ ಬರ್ತಕ್ಕಂಥ ಎರಡೂ ಸಂಖ್ಯೆಗಳ ಒಂದು HCF ಅನ್ನು ತೆಗೆದುಕೊಂಡರೆ ನಿಮ್ಮ ಆನ್ಸರ್ ಸಿಕ್ಕಾಯಿತು. ಓಕೆ, ಇದು ಫಸ್ಟ್ ಪ್ಯಾಟರ್ನ್. ನೆಕ್ಸ್ಟ್ ನೋಡಿ ಸೆಕೆಂಡ್ ಪ್ಯಾಟರ್ನ್ ಯಾವ ರೀತಿ ಬರುತ್ತೆ ನಿಮಗೆ. HCFನ ಬೇಸ್ಡ್ ಮೇಲೆ 989 ಮತ್ತು 1327ಗಳನ್ನು ಭಾಗಿಸಿದಾಗ ನೋಡಿ ಬಂತಲ್ಲ, ಭಾಗಿಸಿದಾಗ ಅಂದರೆ ಡಿವೈಡ್ಸ್. ಓಕೆ, ಕ್ರಮವಾಗಿ 5 ಮತ್ತು 7 ಶೇಷಗಳನ್ನು ಬಿಡುವ ಅತಿ ದೊಡ್ಡ ಸಂಖ್ಯೆ. ಸೊ ಇದು ಅದೇ ರೀತಿ ಒಂದು ಕ್ವಶನ್ ಇದೆ ನೋಡಿ. ದ ಗ್ರೇಟೆಸ್ಟ್ ನಂಬರ್ ವಿಚ್ ವೆನ್ ಡಿವೈಡ್ 989 and 1327 ಲೀವ್ ರಿಮೈಂಡರ್ಸ್ 5 and 7 ರೆಸ್ಪೆಕ್ಟಿವ್ಲಿ ಅಂತ ಕೇಳಲಾಗಿದೆ. ಹಾಗಾದರೆ ಮತ್ತೆ ನಾವೇನು ಮಾಡಬೇಕಿಲ್ಲಿ, 989ನಲ್ಲಿ -5 ಅನ್ನು ಮಾಡ್ಕೊಳ್ಬೇಕು. ಅದೇ ರೀತಿ 1327ನಲ್ಲಿ 7 ಮೈನಸ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಉಳಿತು ಇಲ್ಲಿ, 984, ಇಲ್ಲಿ 1320. ಸೊ ಎರಡೂ ಸಂಖ್ಯೆಗಳ ಒಂದು LCM ಅನ್ನು ತೆಗೆದುಕೊಂಡ್ರೆ ನಿಮ್ಮ ಆನ್ಸರ್ ಸಿಕ್ಕಾಗೆ. ಓಕೆ, 3920. ಅಷ್ಟು ನೋಡಿ ಯಾವ ನಂಬರ್ನಿಂದ ಹೋಗ್ಬೋದು. ಇಲ್ಲಿ 84 ಇದೆ, ಇಲ್ಲಿ 20 ಅಂದರೆ ಇದು ನಮಗೆ 8ನಿಂದ ಡಿವೈಡ್ ಆಗುತ್ತೆ. ಓಕೆ, ಅಷ್ಟು ನೋಡಿ 8 1 8, 8 2 16, 2 ಕ್ಯಾರಿ, 8 3 24. ನೆಕ್ಸ್ಟ್ 8 1 8, 5 ಕ್ಯಾರಿ, 8 7 56, 8 6 ಓಕೆ 8 6 48. ಎಷ್ಟು ಹೋಯಿತು, 48 ಅಂದರೆ 4, 8 5 40. ಸೊ ನೆಕ್ಸ್ಟಲ್ಲಿ 3ನಿಂದ ಡಿವೈಡ್ ಆಗುತ್ತೆ. ಓಕೆ, 3 4 12, 3 1 3, 3 5 15, 3 5 15. ನೋಡಿ ಇಲ್ಲಿ 41 ಬಂತು, ಇದು 55 ಬಂತು, ಅಂದರೆ ಕೋ ಪ್ರೈಮ್ ನಂಬರ್ಸ್ ಸಿಕ್ಕಾಯಿತು. ಸೊ ಇಲ್ಲಿಗೆ ಮುಂದೆ ಡಿವೈಡ್ ಆಗೋದಿಲ್ಲ. ಹಾಗಾದರೆ 8 3 24 is the HCF of these two numbers. So our answer is C option is the right option. ಗೊತ್ತಾಯ್ತಲ್ಲ ಸ್ನೇಹಿತರೆ. HCFನ ಮೇಲೆ ಅಂದರೆ ಏನು ಮಾಡ್ತೀರಾ, ಭಾಗಿಸಿದಾಗ ಅಂತ ಬಂದರೆ HCF, ಅಥವಾ ಇಂಗ್ಲೀಷ್ನಲ್ಲಿ ಡಿವೈಡ್ಸ್ ಅಂತ ಬಂದ್ರೇನು HCF. ಸೊ ಡಿವಿಸಿಬಲ್ ಬೈ ಅಥವಾ ಡಿವೈಡೆಡ್ ಬೈ ಅಂತ ಬಂದರೆ LCM. ಸೊ ಏನು ಮಾಡ್ತಾರೆ, ಇಲ್ಲಿ ಕೊಟ್ಟಂಥ ಸಂಖ್ಯೆಗಳ ಮತ್ತು ಅದರ LCM ಅನ್ನು ಮೈನಸ್ ಮಾಡ್ಕೊಳ್ಬೇಕು.
ಆ ಬಂದ ಸಂಖ್ಯೆಗಳನ್ನ ಏನು ಮಾಡಬೇಕು, HCF ಅನ್ನು ತೆಗೆದುಕೊಳ್ಬೇಕು. ಎಸ್ ಸ್ನೇಹಿತರೆ, ಸೊ ಇಲ್ಲಿಗೆ ಈ ಒಂದು ರಿಮೈಂಡರ್ ಕಾನ್ಸೆಪ್ಟ್ನ ಒಂದು ಕ್ಲಾಸನ್ನು ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾಳೆ ಒಂದು ಕ್ಲಾಸಲ್ಲಿ ಕಾಂಜಿಕ್ಯೂಟಿವ್ ನಂಬರ್ಸ್, ಓಕೆ, ಸಮ್ ಆಫ್ ನಂಬರ್ಸ್, ಈ ರೀತಿಯ ಒಂದು ಕಾನ್ಸೆಪ್ಟನ್ನು ಮೇಲೆ ನಾನು HCF ಆ್ಯಂಡ್ LCMಗೆ ಸಂಬಂಧಪಟ್ಟಂತೆ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಯಾರು ಕೂಡ ಮಿಸ್ ಮಾಡದೆ, ಓಕೆ, ಹೆಚ್ಚು ಕಡಿಮೆ 9ರಿಂದ 10 ಗಂಟೆ ಒಳಗೆ, ಅಂದರೆ ಸಾಯಂಕಾಲ ಆಲ್ಮೋಸ್ಟ್ 8 ಗಂಟೆ ನಂತರ ಮಾಡಲಾಗತ್ತೆ. ಸೊ ಹೆಚ್ಚು ಕಡಿಮೆ 9ರಿಂದ 10 ಗಂಟೆವರೆಗೆ ನಿಮಗೆ ವಿಡಿಯೋ ಅಪ್ಲೋಡ್ ಆಗುವಂಥದ್ದು. ಸೊ ನಾಳೆ ಕ್ಲಾಸನ್ನು ಕೂಡ ಯಾರು ಮಿಸ್ ಮಾಡದೆ ನೋಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಶೇರ್ ಮಾಡಿ. ಒಂದು ವೇಳೆ ಕ್ಲಾಸ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವೇಟ್ ಫಾರ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.